ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತು ನಾನಿದ್ದೇನೆ ಎಲ್ಲಿ? ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ. ನಮ್ಮ ಚಿಕ್ಕಪ್ಪ ನೋಡಿ ಹೆಲ್ಮೆಟ್ ಹಾಕಿ ಹೊರಟಿದ್ದಾರೆ. ದೂರ ಹಾಲು ಕೊಡ್ಲಿಕ್ಕ? ಓಕೆ. ಸೊ ಚಿಕ್ಕಪ್ಪ ಚಿಕನ್ ಮಾಡುವ, 1 kg ಚಿಕನ್ ತಗೊಂಬನ್ನಿ. ಸೊ ಚಿಕ್ಕಪ್ಪ ಹೊರಟ್ರು ಚಿಕನ್ ತರ್ಲಿಕ್ಕೆ. ಇವತ್ತು ನಾನು ಮತ್ತೆ ತಂಗಿ ಸೇರಿ ಚಿಕನ್ ಮಾಡುವ ಅಂತ. ಐಡಿಯಾಸ್ ಎಲ್ಲ ಚಿಕನ್ ಬಂದು ಅಲ್ಲ ರೆಡಿ ಅಲ್ಲ? ಸೊ ಎಂತೆಲ್ಲ ಉಂಟು ಈಗ ರೆಡಿ? ನೋಡಿ ಟೊಮೆಟೊ ಮತ್ತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತೆ ಮೆಣಸಿನಕಾಯಿ ಕೊಟ್ಟಿದ್ದಾರೆ ಸದ್ಯಕ್ಕೆ. ಇದನ್ನೀಗ ಲಾಯ್ಕ್ ಮಾಡಿ ತೊಳೆದು ರುಬ್ಬಿ ಒಂದೊಂದೇ ಮಾಡುವ. ಎಂತ ಚಿಕನ್ ಸುಕ್ಕ. ನಾವೀಗ ಇದನ್ನ ಚಂದ ಮಾಡಿ ತೊಳಿಬೇಕೀಗ, ಇಲ್ಲಾದ್ರೆ ಚಿಕನ್ ಹೊಡಿತಾರೆ. ಹೀಗೆ ಅಲ್ಲ? ಸೋಪ್ ಎಲ್ಲ ಹಾಕ್ಬೇಕಾ? ಬೇಡಲ್ಲ? ಎಸ್ ಸಾಕು. ಸೊ ಚಂದ ಮಾಡಿ ತೊಳೆದಾಯ್ತು. ಈಗ ಇದನ್ನ ನಾನು ಚಿಕ್ಕಮ್ಮನಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಈಗ ನಾವೀಗ ತೊಳಿತಾ ಇದ್ದೇವೆ ಚಿಕನ್. ಚಿಕ್ಕಪ್ಪ ಬೇಗ ಹೋಗಿ ತಗೊಂಡು ಬಂದಾಯ್ತು. ಸೊ ಈಗ ಚಿಕನ್ ಲಾಯ್ಕ್ ಮಾಡಿ ತೊಳೆದು ಚಿಕ್ಕಮ್ಮ ಸ್ಪೆಷಲ್ ಮಾಡೋಣ. ಚಿಕನ್ ತೊಳೆದಾಯ್ತು. ಈಗ ತರಕಾರಿ ಕಟ್ ಮಾಡುವ. ಚಿಕನ್ ನೋಡಿ ಜಾಸ್ತಿ ತರಿಸಲಿಲ್ಲ ಸದ್ಯಕ್ಕೆ, ಸ್ವಲ್ಪ ಸಾಕಂತ. ಫಸ್ಟ್ ಟೈಮ್ ಮಾಡೋದಿಲ್ಲ, ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಕೆಟ್ಟಬಾರ್ದಲ್ಲ ಹಾಗೆ. ಸಿಪ್ಪೆ ತೆಗಿತಾ ಇದ್ದೇವೆ. ಚಂದ ಮಾಡಿ ಕಟ್ ಮಾಡಬೇಕು. ಫಸ್ಟ್ ಈರುಳ್ಳಿ ಸಿಪ್ಪೆ ತೆಗೆದು ತರಕಾರಿನೆಲ್ಲ ಒಂದ್ಸಲ ಕಟ್ ಮಾಡಿ. ತರಕಾರಿ ಅಂದರೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಕೋಳಿ ಅದರದ ಮಕ್ಕಳನ್ನು ಕರೆಯೋದು, ಬನ್ನಿ ಮಗ ಬನ್ನಿ ತಿನ್ಲಿಕ್ಕೆ, ಇಲ್ಲಿ ತಿಂಡಿ ಉಂಟು ಅಂತ ಕರೆಯೋದು. ಅಷ್ಟೊತ್ತಿಗೆ ಮರಿಗಳು ಎಲ್ಲಿದ್ರು ಸಹ ಬರ್ತದೆ ಹೇಳುವಾಗ. ನೋಡಿ ಕರೆಯೋದು. ಸೊ ಫ್ರೆಂಡ್ಸ್, ಈಗ ನಾನೀಗ ಕಟ್ ಮಾಡ್ತಾ ಇದ್ದೇನೆ ಈರುಳ್ಳಿಯನ್ನ. ಸಾಕು ಮಾತ್ರ ಈಗ ಟೊಮೆಟೊವನ್ನು ಕಟ್ ಮಾಡ್ತಾ ಇದ್ದೇನೆ. ಶಾಕ್ ಮಾತ್ರ ತುಂಬಾ ಅರ್ಥ ಉಂಟಾಯ್ತಾ? ಚಂದ ಮಾಡಿ ಕಟ್ ಮಾಡ್ಬೋದು, ಚಾಕು ಮಾತ್ರ ಚಂದ ಇಲ್ಲ. ಹಾಂ ಚಂದ ಮಾಡಿ ಸಣ್ಣ ಮಾಡಿ ಮಾಡ್ಬೋದು. ಎಂತ ಗೊತ್ತುಂಟ ಫ್ರೆಂಡ್ಸ್, ನನಗೆ ಮೆಣಸನ್ನು ಕಟ್ ಮಾಡೋದಂದರೆ ಹೆದರಿಕೆ. ಅದೇ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಒಂದು ಹೇಳಿದ್ದೆ ಅಲ್ಲ ಹಾಗೆ. ಯಾಕಂತ ಹೇಳಿದ್ರೆ ಖಾರ ಅಲ್ಲ ಅದು. ಕಟ್ ಮಾಡೋಕ್ಕಿಂತ ತರಕಾರಿ ಕಟ್ ಮಾಡಿ ಆಯ್ತು. ಈಗ ಒಲೆಗೆ ಬೆಂಕಿ ಮಾಡಬೇಕು. ಅದಕ್ಕಿಂತ ಮೊದಲು ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಉಂಟು. ತರಕಾರಿ ಎಲ್ಲ ಕಟ್ಟಾದ್ಮೇಲೆ ಕಾಯಿ ಬೇಕಲ್ಲ ತುರಿಲಿಕ್ಕೆ ಮಾತ್ರ ನಂಗೆ ಬರುವುದಿಲ್ಲ ಅಂತ ಹೇಳುದಿಲ್ಲ, ಬರ್ತದೆ ಆದರೆ ತುರಿಯೋದಿಲ್ಲ ಆಯ್ತಾ. ಸೊ ಫಸ್ಟ್ ಈಗ ಕಾಯಿ ಸಿಪ್ಪೆ ತೆಗಿತೇನೆ, ಆಮೇಲೆ ಒಲೆಗೆ ಬೆಂಕಿ ಮಾಡುವ. ಸೊ ಫ್ರೆಂಡ್ಸ್, ಕಾಯಿ ಸಿಪ್ಪೆ ತೆಗೆಯೋದು ಹೇಗೆ ಗೊತ್ತುಂಟಾ? ಹೀಗೆ ಇರ್ತದೆ, ಇದರಲ್ಲಿ ತೆಗಿಬೇಕಾಯ್ತಾ. ಹೀಗೆಲ್ಲ ಬೀಳ್ತದೆ, ಬಿದ್ದಾಗ ಹೆಕ್ಬೇಕಾಯ್ತಾ. ನಾವು ಸಣ್ಣವರಿರುವಾಗ ನಮ್ಮ ಅಜ್ಜ ನಮಗೆ ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಹೇಳ್ತಾ ಇದ್ರು. ಹೇಗೆ ಹೇಳಿದರೆ, ಕಾಯಿ ಆಗೆಲ್ಲ ತುಂಬ ಇತ್ತು, ಕಾಯಿ ರಾಶಿ ಹಾಕ್ತಿದ್ರು. ಅಷ್ಟು ಕಾಯಿ ಸಿಪ್ಪೆಯನ್ನು ನಾವು ಒಬ್ಬನೇ ತೆಗಿತಿದ್ದೆ. ಒಂದ್ಸಲ ನೆನಪುಂಟು ನನಗೆ, ಎಷ್ಟು 1.5 ಗಂಟೆ ಒಳಗಡೆ 100 ಕಾಯಿ ಏನೋ ತೆಗೆದಿದ್ದೆ. ಹೀಗೆಲ್ಲ ಮಾಡ್ಲಿಕ್ಕೆ ಇರ್ತದೆ ಆಯ್ತಾ. ಬಟ್ ಇದು ಕಾಯಿ ಚೆಂದ ಉಂಟು, ಹಾಗಾಗಿ ಬೇಗ ಬಂತು. ಕೆಲವೆಲ್ಲ ಬರೋದಿಲ್ಲ ಹಾಗೆ, ಅಷ್ಟೇ ಮುಗೀತು. ವಿಷಯ ಎಂತ ಅಂದರೆ, ನಾವು ಹೊರಗಡೆ ಅಡುಗೆ ಮಾಡುವಾಗ ಉಂಟಲ್ಲ, ಬೆಂಕಿ ಹಾಕಿದರೆ ಇಮಿಡಿಯೇಟ್ ಆಗಿ ಬೆಂಕಿ ಬರೋದಿಲ್ಲ. ಅಲ್ಲಿ ಆಲ್ರೆಡಿ ಚಿಕ್ಕಮ್ಮ ಬೆಂಕಿ ಹಾಕಿದರೆ ಅದರಲ್ಲಿರುವ ಕೆಂಡನ ಇದರಲ್ಲಿ ಹಿಡ್ಕೊಂಡು ಹೋಗಿ ಹಾಕಿ ಆಮೇಲೆ ಬೆಂಕಿ ಮಾಡುವ ಅಂತ. ಕಮ್ಮ ನೋಡಿ ಫ್ರೆಂಡ್ಸ್, ಇಲ್ಲಿ ಒಲೆಯಲ್ಲಿ ಬೆಂಕಿ ಉಂಟು, ಇಲ್ಲಿ ಗೆಂಡ ಉಂಟು. ಆ ಗೆಂಡನ ಹಬ್ಬ ಬಿಸಿ ಉಂಟು, ಇದರಲ್ಲಿ ಹೀಗೆ ತಗೊಳ್ಳೋದಾಯ್ತಾ. ಸೊ ಈಗ ಹೀಗೆ ತೆಗೆಯುವುದು, ಹೀಗೆ ಹಾಕುದು, ಹೀಗೆ ತೆಗೆದು ಬಿಸಿ ಹೀಗೆ ಹಾಕಿ. ಸೊ ಈ ಗೆಂಡನ್ನು ತಗೊಂಡೋಗಿ ಇಲ್ಲಿ ಹಾಕುವ. ಇರ್ತದೆಲ್ಲ ಪಾಡಿ ಮಾಡ್ತೀವಿ ಬಸ್ಸಿಗೆ. ನಮ್ಮದೀಗ ಸದ್ಯಕ್ಕೆ ಸಣ್ಣದು ಒಲೆ, ಈಗ ಗೊತ್ತಿಲ್ಲ ಹೇಗೆ ಉಂಟಂತ. ನೋಡಿ, ಆಕ್ಚುಲಿ ನಾನು ಗೆಂಡದನ್ನು ಹಾಕಿದೆ, ಮತ್ತೆ ಬೆಂಕಿ ಹೇಗೆ ಮಾಡೋದು ಗೊತ್ತಾಗ್ಲಿಲ್ಲ. ಅದಕ್ಕೆ ಚಿಕ್ಕಮ್ಮನನ್ನ ಕರೆದೆ. ಈಗ ಚಿಕ್ಕಮ್ಮ ಬೆಂಕಿ ಮಾಡಿ ಕೊಡ್ತಾ ಇದ್ದಾರೆ. ಎಂತ ಬರ್ತದೆ ಇವತ್ತು ಬೆಂಕಿ?
ನೋಡಿ ಮೊದಲೆಲ್ಲ ಎಷ್ಟು ಕಷ್ಟದಲ್ಲಿ ಮಾಡ್ತಾ ಇದ್ರು, ಹೊಗೆ ಎಲ್ಲ ಕುಡಿದು ಬೆಂಕಿ ಮಾಡಬೇಕಿತ್ತು. ಈಗ ಗ್ಯಾಸ್, ಬಟ್ ಗ್ಯಾಸಿಗೆ ಕೂಡ ಒಂದು ಕಾಲ ಬಂದಿದೆ. ಗ್ಯಾಸ್ ರೇಟ್ ಜಾಸ್ತಿ ಸಿಗುದಿಲ್ಲ ಅಂತೆ, ಹಾಗಾಗಿ ವಾಪಸ್ ನಾವು ಒಲೆಯಲ್ಲಿ ಮಾಡುವ ಅಂತ. ಗ್ಯಾಸ್ ಇಲ್ಲ ಅಂತ ಒಲೆಯಲ್ಲಿ ಮಾಡೋದಲ್ಲ, ಒಂದು ಒಲೆಯಲ್ಲಿ ಹೊರಗಡೆ ಮಾಡಿ ನೋಡುವ ಅಂತ ಒಂದು ಇಂಟ್ರೆಸ್ಟ್. ನಮ್ಮ ಚಿಕ್ಕಮ್ಮ ನೋಡಿ, ಅವ್ರು ಆ್ಯಕ್ಚುಲಿ ಓದಿದ್ದಾರೆ, ತುಂಬ ಓದಿದ್ದಾರೆ. ನಮಗೆ ಎಲ್ಲ ಅವರೇ ಆವಾಗ ಟ್ಯೂಷನ್ ಕೊಡ್ತಿದ್ರು 5ನೇ ಕ್ಲಾಸ್ ತನಕ. ಇವಳು ಕ್ಲಾಸಲ್ಲೆಲ್ಲ 80, ಇವಳು SLC ಅಲ್ಲಿ ಎಷ್ಟು 87 ಬರಲಿಕ್ಕೆ ಕಾರಣ ಅವರೇ. ಅವರು ರಾತ್ರಿ ಆಗಲೆಲ್ಲ ನಿದ್ರೆ ಬಿಟ್ಟು ಓದಿಸ್ತಿದ್ರು, ಇವಳು ಓದ್ತಿದ್ಲು ಹಾಗೆ. ಹೌದಲ್ಲ? ಈಗ ಪಾತ್ರೆ ಇಡುದಿಲ್ಲ, ಬೆಂಕಿ ಮಾತ್ರ ಮಾಡುದಾ? ಇದು ಎಂತ ಗಿಡ ಹೇಳಿ ನೀವು? ಒಂದು ಕುಂಬಳಕಾಯಿದು ಬಳ್ಳಿ, ಇನ್ನೊಂದು ಇದು ಗೊತ್ತಿದೆ ಕಮೆಂಟ್ ಮಾಡಿ. ನನಗೆ ಗೊತ್ತು, ನಾನು ಲಾಸ್ಟಿಗೆ ಹೇಳ್ತೇನೆ. ಮತ್ತೆ ನಾನು ಲಾಸ್ಟಿಗೆ ಹೇಳ್ತೇನೆ ಅಂತ ಹೇಳಿ ಲಾಸ್ಟಿಗೆ ನೋಡಿ ಬಂದು ಮತ್ತೆ ಮಧ್ಯದಲ್ಲಿ ಕಮೆಂಟ್ ಮಾಡಬೇಡಿ. ಹಾಕಬೇಕು ಅಡುಗೆ ಎಣ್ಣೆ, ತೆಂಗಿನ ಎಣ್ಣೆ, ನಾವು ಗಾಣದ ಎಣ್ಣೆ ಯೂಸ್ ಮಾಡ್ತೇವೆ. ಸೊ ಈಗ ಈರುಳ್ಳಿ ಹಾಕ್ಬೇಕಾಯ್ತಾ? ಈರುಳ್ಳಿ ಹಾಕಿ ಟೊಮೆಟೊ ಹಾಕ್ಲಕ್ಕ ಮತ್ತೆ ಹಾಕುವ. ಚಂದ ಮಾಡಿ ತಿರ್ಸ್ಬೇಕಾಯ್ತಾ? ಕೆಂಪಾಗೋ ತನಕ ತಿರ್ಸ್ಬೇಕು ಆಯ್ತಾ? ಎಂತಕ್ಕೆ ಬಂದಿದ್ದು ಗೊತ್ತಾ ಈಚೆ? ಬೇವಿನ ಸೊಪ್ಪು ತರಲಿಕ್ಕೆ. ಇಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಬೇವಿನ ಸೊಪ್ಪು ಬೇಕಾದಷ್ಟು ಉಂಟು. ಇಲ್ಲಿ ನೋಡಿ, ಇದು ಸಣ್ಣ ಸಣ್ಣ ಗಿಡ ಎಲ್ಲ ಇದೆ ನೋಡಿ, ಇದೆಲ್ಲ. ಸೊ ನಾನು ಮರದಿಂದ ತೆಗಿದ್ದೇನೆ. ಇದು ಬೇವಿನ ಸೊಪ್ಪಿದು ಎಲೆ ಕೂದಾಯ್ತು. ಪದಾರ್ಥಕ್ಕೆ ಇಷ್ಟು ಬೇಡ, ಬಟ್ ನಾನು ತಗೊಂಡು ಬಂದಿದ್ದೇನೆ. ಇದನ್ನು ಚಂದ ಮಾಡಿ ತೊಳಿಬೇಕಾಯ್ತಾ? ಚಂದ ಮಾಡಿ ತೊಳಿಬೇಕು, ಯಾಕಂದರೆ ಧೂಳೆಲ್ಲ ಇರ್ತದಲ್ಲ. ಇನ್ನೂ ಚಂದ ಮಾಡಿ ತೊಳಿತೇನೆ ಫೋನ್ ಇಟ್ಟು. ಕೇಳುದು ಎಷ್ಟು ಹಾಕ್ಬೇಕಂటే ಇದು? 2 ಸಾಕಾ? ಸೊ 2 ಹಾಕಿದೆ. 2 ಅಲ್ಲ, 2ಕ್ಕಿಂತ ಜಾಸ್ತಿ ಇದೆ ಇದು. ಸೊ ಇಷ್ಟು ಹಾಕ್ತೇನೆ. ಅಷ್ಟು ಹಾಕಿಲ್ಲ, ಹಾಕು ಮಗ. ನೋಡಿ, ನಮ್ಮ ಚಿಕನ್ ಸ್ಪೆಷಲ್ ತಿನ್ಲಿಕ್ಕೆ ಇವತ್ತು ಪೂರಿ ಅವಳು ಬಂದಿದ್ದಾಳೆ. ಎಣ್ಣೆ ಜಾಸ್ತಿ ಆಯ್ತಲ್ಲ? ಎಣ್ಣೆ ಜಾಸ್ತಿ ಆಯ್ತಾ? ಸೊ ಚಂದ ಮಾಡಿ ತಿರ್ಸ್ಬೇಕಾಯ್ತಾ? ಕೆಂಪಾಗ್ಬೇಕಾಯ್ತಾ? ಫುಲ್ ಕೆಂಪಾಗಬೇಕು. ಕೆಂಪಾಗದಿದ್ರೆ ಈಗ ಅತಿಥಿ ಈಗ ಕೆಂಪು ಮಾಡಿಸ್ತಾಳೆ. ಹೇಗೆ ಆಣದ ಆಂಟಿ? ಕೆಂಪಾಯ್ತಂಬ್ರೆ. ಟೊಮೆಟೊ ಕೆಂಪಾಗಿದೆ, ಇದು ಈರುಳ್ಳಿ. ಸೊ ಹಾಗಾಗಿ ಟೊಮೆಟೊ ಹಾಕ್ತೇನೆ. ಮೆಣಸು ಕೂಡ ಹಾಕಲಾ? ಹಾಕುದಾ? ಎಲ್ಲ ಹಾಕುದಾ? ಸೊ ಆಯ್ತು, ಎಲ್ಲ ಹಾಕಿದೆ. ಬೆಳ್ಳುಳ್ಳಿ ಸಹ ಹಾಕುದಾ? ಎಲ್ಲ ಹಾಕಿ ನಾನು ಅರಸಿನ ಹೊಡಿ ಆಯ್ತಾ? ಗುಂಡು ಆಯ್ತಾ? ಬಬುಲಿ ಉಪ್ಪಿಟ್ಕೆ ಬಂದಿರಾ? ಸೊ ಇವಾಗ ನಾವು ಈಗ ಕೋಳಿ ಹಾಕ್ತೇವೆ. ಇದೆಲ್ಲ ಕೆಂಪೆಲ್ಲ ಆಗಿದೆ. ಸೊ ಚಂದ ಮಾಡಿ ಕೋಳಿ ಹಾಕಿ ಚಿಕನ್ ತಿರ್ಸ್ಬೇಕು. ಈಗ ಕೋಳಿ ಅಂದ್ರೆ ಚಿಕನ್ ಆಯ್ತಾ? ನಮ್ಮ ಆಂಟಿ ಹೇಳಿದ ಮೇಲೆ ಗೊತ್ತಾಯ್ತು ನಂಗೆ. ನಮ್ಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಹೌದು, ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ. ತೋರ್ಸಪ್ಪ. ನೋಡಿ, ನಾನು ಮಾಡುವ ಚಿಕನ್ ಅನ್ನ ತಿನ್ಲಿಕ್ಕೆ ಗೆಸ್ಟ್ ಬಂದಿದ್ದಾರೆ. ಬೆಂಕಿಯನ್ನು ಸ್ವಲ್ಪ ಸ್ಲೋ ಇಡಬೇಕು. ಹೌದು, ಸ್ವಲ್ಪ ವಿಡಿಯೋ ಸೊ ಈಗ ಚಿಕನ್ ತಿರ್ಸ್ಬೇಕು. ಬೆಂಕಿ ಜಾಸ್ತಿ ಐತಂತೆ, ಅದಕ್ಕೆ ಚಿಕ್ಕಮ್ಮ ಈಗ ಬೆಂಕಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹೀಗೆ ನಾವು ಗ್ಯಾಸಲ್ಲಿ ಹೈ ಫ್ಲೇಮ್, ಲೋ ಫ್ಲೇಮ್, ಅದೇ ತರ ಈಗ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕಂತೆ. ಈ ಚಿಕನ್ ಹೆಸರು ಏನ್ ಗೊತ್ತಾ? ಚಿಕನ್ ಚಿಕ್ಕಮ್ಮ ಸ್ಪೆಷಲ್. ನಮ್ಮ ಚಿಕ್ಕಮ್ಮಂದ ಐಡಿಯಾ, ನಾನು ಮಾತ್ರ ಇಲ್ಲಿ ಜಸ್ಟ್ ಪಾತ್ರಧಾರಿ. ಹಿಂದ್ಗಡೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದಾರೆ ನನ್ನ ರೆಸಿಪಿ ನೋಡ್ಲಿಕ್ಕೆ. ಚಿಕ್ಕಪ್ಪ ಎಂಜ ಕೋರಿ ಕಲರ್ ಬೈದಿನಿ, ನನ್ನ ಗೊತ್ತಜ್ಜಿ ಪ್ರೊಸೆಸ್ಡ್ ಉಂಟು. ಚಿಕ್ಕಮ್ಮ ಎಂತ ಮಾಡ್ಕ? ಚಮಚ ಮಂಜಲ್ ಪುಡಿ. ನೋಡಿ, ನಮ್ಮ ಚಿಕ್ಕಮ್ಮ ಹೇಳಿದರೆ ಹಾಫ್ ಚಮಚ ಮಂಜಲ್ ಪುಡಿ ಅಂದ್ರೆ ಅರಿಶಿನ ಹಾಕ್ಬೇಕಂತೆ. ಅರಿಶಿನ ಹಾಕಿದ್ದೇವೆ. ಇನ್ನೆಂತ ಹಾಕ್ಬೇಕು? 2 ಚಮಚ ಉಪ್ಪು. ಸೊ ಇದನ್ನ ತಿರ್ಸ್ಬೇಕಂತೆ ಚಂದ ಮಾಡಿ. ರುಚಿಗೆ ತಕ್ಕ ಉಪ್ಪು. ನಾನೀಗ ಹಾಳೆ ಕಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ನಮ್ಮ ದನಗಳಿಗೆ ಹಾಕ್ಲಿಕ್ಕೆ. ಅದನ್ನು ಹುಡಿ ಮಾಡಿ ದನಗಳಿಗೆ ಹಾಕ್ಲಿಕ್ಕೆ. ಓಕೆ, ನೀವು ಹಾಳೆ ಕಟ್ ಮಾಡಿ ಒಪ್ಪದೊಳಗೆ ನಮ್ದು ಅಡಿಗೆ ಆಯ್ತು. ಓಕೆ, ನಿಮ್ಗೆ ಗೊತ್ತ ಸಕ್ಕರೆ ಎಲ್ಲ ಆಯ್ತಾ, ಉಪ್ಪು ಆಯ್ತಾ? ಸೊ ರುಚಿಗೆ ತಕ್ಕಂತೆ ಎಷ್ಟು ಚಮಚ ಆಂಟಿ? 2 ಚಮಚ. 2 ಚಮಚ ಉಪ್ಪು ಹಾಕ್ಬೇಕಂತೆ. ಒಂದಾಯ್ತು, 2 ಹಾಕುದಾ? ಜಾಸ್ತಿ ಆಗ್ತಿಲ್ಲಲ್ಲ? ಸೊ 2 ಚಮಚ ಹಾಕಿದ್ವಿ. ಮತ್ತೆ ಬೇಕಾದ್ರೆ ನೋಡಿದ್ರೆ ಆಯ್ತು. ಹೀಗಾಗಿ ತಿರ್ಸ್ಬೇಕಾಯ್ತಾ? ಅದನ್ನು ಸ್ವಲ್ಪ ಬಾಯಿ ಮುಚ್ಚಿ. ಈಗ ಸ್ವಲ್ಪ ಆದ್ಮೇಲೆ ನಮ್ಮದಲ್ಲ, ಇದ್ರದ್ದು ಬಾಯಿ ಮುಚ್ಚಿಸಿ ಸ್ವಲ್ಪ
ಅದು ಹಬೆ ಬರುವ ತನಕ ಬೇಯುವ ತನಕ ಹಾಗೆ ಬಿಡ್ಬೇಕು ಅದಷ್ಟಕ್ಕೆ, ಅದು ಡಿಸ್ಟರ್ಬ್ ಮಾಡಬಾರ್ದು ಅಣ್ಣ. ಸೊ ಇವಾಗ ಸ್ವಲ್ಪ ಇದನ್ನ ಮುಚ್ಚಿಡ್ಬೇಕು, ಯಾಕಂತ ಹೇಳಿದ್ರೆ ಅದು ಬೇಯಬೇಕಾದ್ರೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಸಾಕು. ಚಂದ ಮಾಡಿ ಮುಚ್ಚಿಡುವ, ಸ್ವಲ್ಪ ನೀರು ಬಿಟ್ಟು ಅದರಷ್ಟಕ್ಕೆ ಅದನ್ನು ಬಿಡುವ. ಅದು ಮಾತಾಡ್ಕೊಳ್ತದೆ ಅದರಷ್ಟಕ್ಕೆ. ಅವೋ ಪದ್ಯ ಅಣ್ಣಯ್ಯ ಅಮ್ಮಯ್ಯ 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 ಚಿಲ್ಪನ್ಗೆ ಈಗ ಬರ್ತಿದ್ದೆ ರೆಡ್ ಲೈನ್ ಏ ಅವ್ಯ ಅಮ್ಮಯ್ಯ ಅಮ್ಮಯ್ಯ ಬಾ ಅಪ್ಪನ ಅಮ್ಮಯ್ಯ ಅಮ್ಮಯ್ಯ ಕಕ್ಕೆಲೆ ಪೂರ. ಅಪ್ಪನ ಮನೆಯಲ್ಲಿ ಒಂದು ಸೀತಾಫಲ ನೋಡಿದೆ, ನೀವು ನೋಡಿ ಆಯ್ತಾ. ಹಣ್ಣಾದ್ಮೇಲೆ ನಮ್ಮ ಅತಿಥಿ ತಿಂತಾಳೆ ಆಯ್ತಾ. ಏ ಮಕ್ಕಳು ಎಲ್ಲಿ ಹೋಗುದಾ? ತೋಟದಲ್ಲಿ ಎಂತ ಉಂಟು ಈ ಕತ್ತಲೆಯಲ್ಲಿ? ನೋಡಿ ಇಲ್ಲಿ ತೋಟದಲ್ಲಿ ನೀರು ಬಿಟ್ಟಿದ್ದಾರೆ ಚಿಕ್ಕಪ್ಪ. ಸೊ ಪಿಂಕ್ಲರಲ್ಲಿ ನೀರು ಹಾತಾ ಉಂಟು. ಮಳೆ ಬರದಿದ್ದಾಗ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಈ ಪಿಂಕ್ಲರ್ ಬಿಟ್ಟು ಇದ್ರ ಕೆಳಗಡೆ ನಿಲ್ಲುದು, ಮಳೆ ಬಂತು ಅಂತ ಫೀಲ್ ಮಾಡುದು. ಇಲ್ಲಿ ನೋಡಿ, ಇಲ್ಲಿ ಬಾಳೆ ಗೊನೆ ಬಿದ್ದಿದೆ, ತುಂಡಾಗಿ ಬಿದ್ದಿದೆ. ಕತ್ತಿದೆ ಅಂದ್ರೆ ಕಟ್ ಮಾಡಿ ತಗೊಳ್ತೀವಿ, ಕತ್ತಿ ತಗೋ. ಈಗ ಬೇಡ ಯಾಕೆ ಅದು ಕಟ್ಟಿಟ್ಟಿದ್ದಾರೆ ಕಟ್ಟಿಟ್ಟಿದ್ದಾರಾ? ಇಲ್ಲಿ ಅದು ಅದು ರಾತ್ರಿ ಬಂದು ಇದು ಹಂದಿ ಬಂದು ತಿಂದೋದ್ರೆ ಇಲ್ಲ ತಿನ್ನಿಲ್ಲ ಅವ್ರು ನೋಡಿದ್ದಾರೆ ನೋಡಿದಾರಂತೆ. ಹಾ, ಚಿಕ್ಕಪ್ಪ ಬಂದು ಅದನ್ನ ಹಣ್ಣಿಗೆ ಚೀಲವನ್ನು ಕಟ್ಟಿಟ್ಟಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಎಂತ ಚಿಕ್ಕಪ್ಪ? ಹಾಳೆ ದನಕ್ಕೆ ಹಾಕ್ಲಿಕ್ಕೆ ಹಾಳೆ ಹುಡಿ ಮಾಡುವುದು. ಅದ ಓ ಅದಾ ಈಗ ಎಂತ ಗೊತ್ತುಂಟಾ, ಅದು ಇನ್ನು ಬೇಯ್ಲಿಕ್ಕುಂಟು. ಅದಕ್ಕಿಂತ ಮೊದಲು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂತ ಚಿಕ್ಕಮ್ಮ ಹೇಳಿದ್ದು, ನಂಗೆ ಗೊತ್ತಿಲ್ಲ ಅದು. ಇದರಲ್ಲಿ ಎಂತೆಲ್ಲ ಹಾಕಿರಿ ಆಂಟಿ? ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಕಲರ್ ಒಳ್ಳೆ ಬಂದಿದೆ. ಗರಂ ಮಸಾಲ. ಗರಂ ಗರಂ ಮಸಾಲ ಹಾಕಿದ್ದೀರಾ? ಹಾಕ್ಲೇ ಇಲ್ಲ, ಅದೇ ಪರಿಮಳ ಆಗ್ತದೆ. ಸ್ವಲ್ಪ ನೀರಿದ್ರೆ ಒಳ್ಳೇದಾಗ್ತಿತ್ತು. ನೀರು ಬಿಟ್ಟರೆ ಅದು ಈಗ ಇದು ಚಂದ ಮಾಡಿ ತಿರ್ಸ್ಬೇಕಾಯ್ತಾ, ಕಲರ್ ಬರ್ತದೆ ಒಳ್ಳೆ. ತಿರ್ಸಿ ಹಾಗೆ ಬೇಯ್ತದೆ ಬಿಡಿ. ನನ್ನ ಮುಂಜೆ ಉಂಟು, ಇನ್ನು ಹುಂಜ ಉಂಟಾ? 5 ಸಲ ವಿನ್ ಆಗಿದೆ ಅದು. ಹೌದಾ? ಯಾವ್ದು? ಅಲ್ಲಿ ಉಂಟು ನೋಡಿ ಅದು. ಹಗ್ಗ ಕಟ್ಟಿದಲ್ಲ? ಹೌದು. ಹಾ, ತನಿ ಮುಚ್ಚುಳ್ಳಿ ಇಡುವ. ಸೊ ಈಗ ಮತ್ತೆ ಸೌಂಡ್ ತೆಗೀರಿ. ಇದನ್ನು ಸ್ವಲ್ಪ ತಾಗಿ ಮುಚ್ಚಿಡುವ. ಒಲೆಗೆ ಬೆಂಕಿ ಬೇಡವಾ? ಸಾಕಷ್ಟೇ. ಸಾಕಾ? ಅದು ಬೆಂಕಿ ಹಾ ಸಾಕು. ಎಂತ ಎಂತ ಹೇ ಮೀನ್ ಪಲ್ಯ ಮಾಡಿದ್ದೇನಾ? ಯಾರು ಕೇಳಿದದು? ನನ್ನ ನೋಡಿ, ನಮ್ಮ ಯಜಮಾನರು ಅಂದ್ರೆ ನಮ್ಮ ಚಿಕ್ಕಪ್ಪನವರು ನಮ್ಮ ಚಿಕ್ಕಮ್ಮನ ಹತ್ರ ಕೇಳಿದ್ದು. ಎಂತ? ಹೇ ಮೀನ್ ಪಲ್ಯ ಮಾಡಿದ್ಯಾ? ಅದಕ್ಕೆ ನೀವೆಂತ ಹೇಳಿದ್ರಿ? ಇಲ್ಲ. ಇಲ್ಲ ರೀ, ಮಾಡ್ತೇನೆ ಈಗ ಅಂದ್ರೆ. ಹೌದೌದು. ಕೋಳಿ ಉಂಟಲ್ಲ, ಎಷ್ಟು ಅಂಕ ಮಾಡಿ ಚಿಕ್ಕಪ್ಪ? 5 ಅಂಕ ಮಾಡಿದೆ ಅಂತೆ ನಮ್ಮ ಧೀರ ಯೂರ ಶೂರ ಅಲ್ಲ ಅಭಿಮನ್ಯು ಹೇಳಿದ್ರಿ ಹೆಸರು? ಯಾಬ ಫ್ರೆಂಡ್ಸ್, ಇದು ನೋಡಿ ನಮ್ಮ ಚಿಕ್ಕಪ್ಪನ ಫ್ರೆಂಡ್ಸ್ ಇವರೆಲ್ಲ ಜನಗಳು. ಸೊ ಈಗ ನಾನಿಲ್ಲಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಚಿಕ್ಕಪ್ಪ ಈಗ ಕಟ್ ಮಾಡ್ತಾ ಇದ್ದಾರೆ ಹಾಳೆಯನ್ನು. ಜನಗಳಿಗೆ ಆ ಹಾಳೆಯನ್ನು ಕಟ್ ಮಾಡಿ ಕೊಡ್ತಾರೆ. ಈಗ ಹುಡಿಯಾಗಿ ಬರ್ತದೆ. ಅದು ಹಾಳೆಲ್ಲ ಹಂಗ್ ಕಟ್ ಮಾಡಿ ಹಾಕುದು ಎಂತಕ್ಕೆ? ಇದೆಲ್ಲ ಹಾಲು ಫ್ಯಾಟ್ ಡಿಗ್ರಿ ಎಲ್ಲ ಜಾಸ್ತಿ ಬರ್ತದೆ, ಹಾಲು ಜಾಸ್ತಿ ಆಗ್ತದೆ, ಹೌದಾ? ಮತ್ತೆ ನಾರಿನ ಅಂಶ ಜಾಸ್ತಿ ಸಿಗ್ತದೆ. ಹಾ, ಹಾ. ಹುಲ್ಲು ಕಡಿಮೆ ಆದ್ರೆ ಈ ಹಾಳೆಯನ್ನು ಹುಡಿ ಮಾಡಿ ಹಾಕ್ಬಹುದು. ಹೌದಾ? ಒಣ ಇದಾದ್ರೂ ಸಹ ತಿಂತದೆ? ಒಣ ಎಲ್ಲ ಒಳ್ಳೆ ತಿಂತೇವೆ. ಹೌದಾ? ಓಕೆ. ಸೊ ನೋಡಿ ಫ್ರೆಂಡ್ಸ್, ಇದು ದನದ್ದು ಹಾಲು ಫುಲ್ ಫ್ಯಾಟ್ ಬರ್ತದೆ ಅಂತೆ, ಅದಕ್ಕೋಸ್ಕರ ಬಲೆಪ್ಪ ಬಲೆ. ಇಲ್ಲಿ ಒಲೆಯಲ್ಲಿ ಇನ್ನೂ ಸಹ ಬೇಯಲಿಲ್ಲ ಅಂತ ಹೇಳಿ ಅವಳು ಬೇಜಾರಲ್ಲಿ ಕೂತು ಕಾಯ್ತಾ ಇದ್ದಾಳೆ. ಬೇಜಾರಂಡ ಮಸ್ತ್ ಬೇಜಾರ ಒಡ್ತಿಯ ಬಿಡ್ದು ಹೋಯರಂದ ನಿನ್ನೊಟ್ಟಲು. ನೋಡಿ, ಚಿಕನ್ ಸಾಂಬಾರ್ ಆಗಿದೆ ಇಲ್ವಾ ಅಂತ ಇವರಿಬ್ರು ನೋಡ್ತಾ ಇದ್ದಾರೆ ಇಲ್ಲಿ. ಏ ನಿಕ್ಲಿ 8ನೇ ಕ್ಲಾಸ್ ಹಿಡಿದು ಫ್ರೆಂಡ್ಯಾ? ಅಂಗನವಾಡಿ. ಅಂಗನವಾಡಿಯಾ? ಹಾ. ಸೊ ಫ್ರೆಂಡ್ಸ್, ಈಗ
ಇದನ್ನ ಚಂದ ಮಾಡಿ ತಿರ್ಸಿದ್ದೇನೆ. ಈಗ ನಾನು ಎಂತ ಹಾಕ್ತೇನೆ ಅಂತ ಹೇಳಿದ್ರೆ ಕುಂದಾಪುರ ಚಿಕನ್ ಮಸಾಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಅದಕ್ಕೋಸ್ಕರ ಚಿಕ್ಕಮ್ಮ ಇಟ್ಟಿದ್ದಾರೆ. ಇದು ಚಿಕನ್ ಮಸಾಲ ಹಾಕ್ದಿರೋ ಒಳ್ಳೆ ಆತ್ ಮಾರೆ. ಇದೇ ಲೈಕ್ ಆಯ್ತು ಅಲ್ಲ, ಒಳ್ಳೆದಾಯ್ತು. ಹಿಂಗೆ ಇದ್ರೆ ಲೈಕ್ ಅತ್ತೇನು. ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಇದಾಯ್ತು. ಇಲ್ಲ ಇಲ್ಲ ಸರಿ ಉಂಟು. ಹಾಕು ಕೊಡಿ ಹಂಗ. ಖಾರ ಕಮ್ಮಿ ಸೊ ಈಗ ಇದನ್ನ ಕಟ್ ಮಾಡಿ ಹಾಕ್ಬೇಕಾಯ್ತಾ. ಕಟ್ ಮಾಡೋದು ಹೇಗಂತ ಹೇಳಿದ್ರೆ ಕೊಡಿ ಕಟ್ಟಿಯಲ್ಲಿ ಕಟ್ ಮಾಡಿ. ಇಲ್ಲ ತೊಂದರೆ ಇಲ್ಲ, ಹೀಗೆ ಮಾಡ್ಬೋದು. ಹೀಗೆ ಮಾಡಿ ಸೈಡಿಂದ ತೆಗೆದು ಹಾಕಿ ಪೂರ ಹಾಕ್ಬೇಕಾ. ಹಾಕು. ಪೂರ ಹಾಕುವ. ಖಾರ ಕಮ್ಮಿ ಆದ್ರೆ ಇದನ್ನು ನಾನು ಖಾರ ಅದು ಹಸಿಮೆಣಸು ಹಾಕಿದೇವಲ್ಲ, ಜಾಸ್ತಿ ಆಗುದಿಲ್ವಾ? ಹೌದು ಹೌದು ಹಾಕಿದ್ದೇನೆ. ಸಾಕ, ಅರ್ಧ ಸಾಕ ಅಂತ. ಹಾಕ್ಲಿಕ್ಕೆ ಉಂಟಲ್ಲ ಹಾಕು. ತಡೀರಿ, ಅದು ಮತ್ತೆ ನೋಡಿ ಹಾಕುವ. ಮತ್ತೆ ಜಾಸ್ತಿ ಖಾರ ಆದ್ರೆ ಕಡೆ ನನಗೆ ಆಗ್ಲಿಲ್ಲ. ಶೂಟ್ ಮಾಡಬೇಡ, ಕೊಲ್ಬೇಡ. ಬೇಕದು ಬೇಕು, ಚಂದ ಉಂಟು ಅದು. ಪೂರಿ ಉಂಡು ಹೌದುಂಟಾ. ಇದು ಖಾರ ಪುಡಿ ಹಾಕಿ ಆಯ್ತು. ಈಗ ಇದು ಯಾವುದು ತುರಿದ ಕಾಯಿಯನ್ನು ಹಾಕ್ತೇನೆ. ಯಾಕೆ ಹೇಳಿದ್ರೆ ಚಂದ ಬರ್ತದೆ, ಅದು ಟೇಸ್ಟ್ ಬರ್ತದೆ. ಇದು ರೆಸಿಪಿ ಯಾರದು ಗೊತ್ತುಂಟಾ? ನಮ್ಮ ಚಿಕ್ಕಮ್ಮನದ್ದು ರೆಸಿಪಿ. ನಾನು ಮಾಡ್ತಾ ಇದ್ದೇನೆ, ಅವರು ನನಗೆ ಹೇಳಿಕೊಟ್ಟದ್ದು. ಇದು ಹೀಗೆ ಮಾಡು ಮಗ ಅಂತ. ನಾನು ಅವರ ಹತ್ರ ಯಾವಾಗಲೂ ಹೇಳ್ತಿದ್ದೆ, ಆಂಟಿ ಒಂದು ಒಳ್ಳೆ ಸ್ಪೆಷಲ್ ಇದು, ಎಂತಾದರೂ ಒಂದು ಚಿಕನ್ ಮಾಡಬೇಕು, ನನಗೆ ಹೇಳಿಕೊಡಿ ಅಂದಿದ್ದೆ. ಸೊ ಇವತ್ತು ಚಿಕನ್ ಒಂದು ವೇಳೆ ಚಂದ ಆದರೆ ಯಾರದಕ್ಕೆ ಕಾರಣ? ನಮ್ಮ ಚಿಕ್ಕಮ್ಮ. ನೀವೆಲ್ಲ ಊಟಕ್ಕೆ ಬಂದರೆ ಗ್ಯಾರಂಟಿ ಕರೆಕ್ಟ್ ಆಗ್ತದೆ. ಯಾಕೋದುಂಟು, ಈಗ ನಂದು ಸಬ್ಸ್ಕ್ರೈಬರ್ ಇರೋದು ಖಾಲಿ 200 ಜನಕ್ಕೆ ಇದು ಒಂದೊಂದು ಪೀಸ್ ಸಾಕಾಗ್ತದೆ. ತುಂಬ ಸಬ್ಸ್ಕ್ರೈಬರ್ ಆದರೆ ನೋಡುವ ಮತ್ತೆ ಅಲ್ಲ. ಹಾಂ ಮಾಡುವ. ನಿಮ್ಮ ಹೆಸರಲ್ಲಿ ನಾವೇ ತಿಂತೆ ಆಯ್ತು. ಈಗ ಲಾಸ್ಟಿಗೆ ಈಗ ನಾನು ಎಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಆಯ್ತು, ಮುಗೀತು. ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಚಿಕನ್ ಸಾರು ಮಾಡಲಿಕ್ಕೆ. ಕತ್ತಲೆ ಆಯಿತು, ಇನ್ನೂ ಸಹ ಆಗಲಿಲ್ಲ. ಈಗ ಗೊತ್ತಾಯ್ತು ಅಡುಗೆ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ. ಸೊ ಯಾರೆಲ್ಲ ಅಡುಗೆ ಮಾಡ್ತೀರಾ, ಯಾರಿಗೆಲ್ಲ ಅಡುಗೆ ಗೊತ್ತುಂಟು ಅವರಿಗೆಲ್ಲ ಹ್ಯಾಟ್ಸ್ ಆಫ್. ಸೊ ನಮ್ಮದು ಚಿಕನ್ ಸಾರು ಈಗ ರೆಡಿ, ಚಿಕನ್ ಸುಕ್ಕ ರೆಡಿ. ಈ ಚಿಕನ್ ಹೆಸರು ಎಂತ ಗೊತ್ತುಂಟು? ಚಿಕನ್ ಚಿಕ್ಕಮ್ಮ, ನಮ್ಮ ಸುಲೋಚನ ಚಿಕ್ಕಮ್ಮ. ಸೊ ಫ್ರಮ್ ಸೋಮೇಶ್ವರ. ನಮ್ಮ ಚಿಕ್ಕಮ್ಮನ ಹೆಸರು ಎಂತ ಗೊತ್ತುಂಟಾ? ಸುಲೋಚನ ಅಂತ. ಅವರ ಮನೆ ಎಲ್ಲಿ ಗೊತ್ತುಂಟಾ? ಸೋಮೇಶ್ವರ. ಸುಲೋಚನ ಫ್ರಮ್ ಸೋಮೇಶ್ವರ ಹೆಸರು ಈಗ ಫೇಮಸ್ ಆಗಿರ್ಬೋದು, ಬಟ್ ಇವರು ಆವಾಗದಿಂದನೇ ಫೇಮಸ್. ಯಾವುದ್ರಲ್ಲಿ ಗೊತ್ತುಂಟಾ? ಚಿಕನ್ ಅಡುಗೆ ಮಾಡೋದ್ರಲ್ಲಿ. ಸೊ ಚಿಕನ್ ರೆಡಿ ಆಯಿತು. ಈಗ ಎಂತ ಅಂತ ಹೇಳಿದರೆ ಇದನ್ನು ಒಳಗೆ ತಗೊಂಡು ಹೋಗೋದು, ಸರಿಯಾಗಿ ಬ್ಯಾಟಿಂಗ್ ಮಾಡೋದು ಅಷ್ಟೇ. ಸೊ ಸೈನಿಂಗ್ ಆಫ್, ಶೆಟ್ಟಿ ಪ್ರಹ್ಲಾದ್ ಅಫಿಷಿಯಲ್. ನೀವೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗೋಣ, ಬಾಯ್ ಬಾಯ್. ತಗೊಂಡು ಹೋಗ್ತಿದ್ದೇನೆ ಒಳಗಡೆ, ಬಿಸಿ ಉಂಟು. ಈಗ ಬಾ. ದಾದ ಆಂಡಲ ನಾನು ಹತ್ತಿರ ಇಟ್ಕೋಣೆ. ಅದು ಜಾಲ ಅಂಡಲ್ಲ ಮಲಗಿ ಖಾರ ಇತ್ತಿನಲ್ಲ, ತೀತ ಇತ್ತಿನಲ್ಲ. ಜಾಲ ಮಲಗಿ